ಇದೇ ಥರ ಡೇಟ್ ಬೈ ಡೇಟ್ ನಡೀತಾ ಇದೆ. ತೊಂದರೆ ಏನು ಅಂದರೆ ಇವಾಗ ಪ್ರೀ ಸ್ಕೂಲ್ಗಳು ಒಂದು ಏರಿಯಾಲಿ ಒಂದು ಚಿಕ್ಕ ಮನೆಯಲ್ಲಿ ಬಾಡಿಗೆಗೆ ತಗೊಂಡು ಒಂದು 3 ವರ್ಷ ಬಾಡಿಗೆ ಕೊಡುವಂಥ ಜಾಗ, ಅದನ್ನ 30 ವರ್ಷ ಬಾಡಿಗೆ ಇರಬೇಕು. ನೀವು ಪ್ರೀ ಸ್ಕೂಲ್ ಪರ್ಮಿಷನ್ ತಗೋಬೇಕು ಅಂದ್ರೆ 30 ವರ್ಷ ಬಾಡಿಗೆ ಇರಬೇಕು. ನಿಮ್ಮ ಹತ್ರ 2,000 ಸ್ಕ್ವೇರ್ ಫೀಟ್ ಜಾಗ ಇರಬೇಕು. ಈ ಥರದ್ದೆಲ್ಲ ಹೊಸ ಹೊಸ ನಾರ್ಮ್ಸ್ ಮೇನ್ ಸ್ಕೂಲ್ಗೆ ಅಪ್ಲೈ ಆಗುತ್ತಿದ್ದು ನಮ್ಗೆ ಅಪ್ಲೈ ಆಗಲ್ಲ. ಯಾಕಂದ್ರೆ ನಾವೆಲ್ಲ ಚಿಕ್ಕ ಚಿಕ್ಕ ಮನೆಗಳಲ್ಲಿ ಬಾಡಿಗೆ ತಗೊಂಡು ಒಂದು ಪ್ರೀ ಸ್ಕೂಲಲ್ಲಿ 20-30 ಜನ, ಮ್ಯಾಕ್ಸಿಮಮ್ 50 ಜನ ಇರ್ತಾರೆ ಒಂದು ಪ್ರೀ ಸ್ಕೂಲಲ್ಲಿ. ಮೇನ್ ಆಕ್ಟಿವಿಟಿ ಏನಿದು? ಒಂದೇ ಒಂದು ಆಕ್ಟಿವಿಟಿ ಏನಂದ್ರೆ ಪೇರೆಂಟ್ಸ್ ಕೆಲಸಕ್ಕೆ ಹೋದಾಗ ಮಗು ಒಂದು ಪ್ರೀ ಸ್ಕೂಲಲ್ಲಿ ಇರುತ್ತೆ. ಆ ಪೇರೆಂಟ್ ಕೆಲಸ ಮಾಡ್ತಿರ್ಬೇಕಾದ್ರೆ ಡೇ ಕೇರ್ ಆಗಿರುತ್ತೆ. ಅವ್ರು ಕೆಲಸ ಮುಗಿಸ್ಕೊಂಡು ಬರೋ ತನಕ ಮಗು ಚೆನ್ನಾಗಿ ನೋಡ್ಕೋತಾರೆ, ಆಹಾರ ಎಲ್ಲ ಕೊಟ್ಟು. ಈ ತರ ಒಂದು ಸಿಸ್ಟಮ್ ನಡೀತಿರ್ಬೇಕಾದ್ರೆ BO ಆಫೀಸಿಂದ ಬಂದು ನಮಗೆ ಇಲ್ಲ, ನೀವು 30 ವರ್ಷ ಲೀಸ್ ತಗೊಂಡ್ಬರ್ಬೇಕು, ಫೈರ್ ಸೇಫ್ಟಿ ತೋರಿಸ್ಬೇಕು, ಯಾವ್ದು ಇವಾಗ ದೊಡ್ಡ ಸ್ಕೂಲ್ ಏನ್ ಅಪ್ಲೈ ಆಗತ್ತೋ ಅದನ್ನೇ ನೀವು ಮಾಡಬೇಕು. ಇಲ್ವಾ 75,000 ಕೊಡಿ, 50,000 ಕೊಡಿ, ಇದನ್ನ ಕೊಡಿ, ಅದನ್ನ ಕೊಡಿ. ಈ ನಾರ್ಮ್ಸ್ ಆ ಪ್ರೀ ಸ್ಕೂಲಲ್ಲಿ 6,000, 10,000 ಇಂದ ಹಿಡಿದು 50,000-60,000 ತನಕ ಫೀಸ್ ಇರುತ್ತೆ. ಇನ್ನು ಹಳ್ಳಿಗಳಿಗೆ ಹೋದ್ರೆ ಇನ್ನೂ ಕಮ್ಮಿ ಇರುತ್ತೆ. ಅವ್ರಿಗೆ ಹೋಗ್ಬಿಟ್ಟು ಈ ತರ ಒಂದು ಎಕ್ಸ್ಟಾರ್ಷನ್ ಆಗಬೇಕು. 50,000, 75,000 ಕೊಡಿ. ಅಂಡ್ ಎಲ್ಲ ನಡೆಸೋ ಹೆಂಗಸರು ಅಲ್ಲಿ ಒಳಗಡೆ ಹೆಂಗಸರು ಕೂತಿರ್ತಾರೆ. ಇವರು ದಬ್ಬಾಳಿಕೆ ನಡೆಯುತ್ತೆ ಅಲ್ಲಿ ಒಳಗಡೆ ಹೋಗ್ಬಿಟ್ಟು. ಇಲ್ಲ ನೀವು ಕೊಡದೆ ಇದ್ರೆ ನಾನು ಬೀಗ ತರ್ತೀನಿ, ಬೀಗ ಹಾಕ್ತೀನಿ ಅಂತ. ಎಷ್ಟು BO ಆಫೀಸ್ಗಳಿಂದ ಅವರು CRP ಅಂತ ಇರುತ್ತೆ, ಅವ್ರಿಗೆ ಬೇರೆ ಬೇರೆ ಡೆಸಿಗ್ನೇಷನ್ಗಳು. ಅವ್ರು ಬರ್ತಾರೆ, ಒಳಗಡೆ ನುಗ್ತಾರೆ. ಪೇರೆಂಟ್ಸ್ ಇದಾರ ಇಲ್ವಾ, ಮಕ್ಕಳಿದಾರ ಕೇರೇ ಇಲ್ಲ, ಒಳಗಡೆ ನುಗ್ಬಿಡ್ತಾರೆ. ನುಗ್ಬಿಟ್ಟು ನಾನು ಡಿಪಾರ್ಟ್ಮೆಂಟ್ ಬಂದಿದ್ದೀನಿ, ನನಗೆ ಈ ಪರ್ಮಿಷನ್ ಇದೆಯಾ ತೋರಿಸಿ ಹೇಳ್ತಾ ಇದ್ದೀವಿ. ಕರ್ನಾಟಕ ಕೌನ್ಸಿಲ್ ಆಫ್ ಪ್ರೀ ಸ್ಕೂಲ್ ಮೆಂಬರ್ಸ್ ನಾವು ಪ್ರಿನ್ಸಿಪಲ್ ಸೆಕ್ರೆಟರಿ ಮೀಟ್ ಮಾಡಿದ್ದೀವಿ, ಕಮಿಷನರ್ ಮೀಟ್ ಮಾಡಿದ್ದೀವಿ, ಕೇಳ್ಕೊಂಡಿದ್ದೀವಿ ಒಂದು ರಿಲೀಫ್ಗೆ. ಅವರು ಏನೋ ಮಾಡ್ತೀವಿ ಅಂತ ಹೇಳಿದ್ದಾರೆ, ಸ್ವಲ್ಪ ಟೈಮ್ ಕೊಡಿ ನಮ್ಗೆ ಅಂದ್ರೆ ಅವೆಲ್ಲ ಅಸೋಸಿಯೇಷನ್ ನಮ್ಗೆ ಗೊತ್ತಿಲ್ಲ, ಇದು ಕೊಡೋದಾದ್ರೆ ಕೊಡಿ, ಇಲ್ಲಾಂದ್ರೆ ನಮ್ಗೆ ದುಡ್ಡು ಕೊಡಿ, ನಾವು ಹೋಗ್ತೀವಿ. ಸ್ಟ್ರೈಟ್ ಓಪನ್ ನೀವು ರೆಕಾರ್ಡ್ ಮಾಡ್ತೀವಿ ಮಾಡ್ಕೊಳ್ಳಿ, ಅದ್ ಯಾರು ನಮಗೆ ಏನ್ ಮಾಡ್ತಾರೆ ನೋಡ್ಕೋತೀವಿ. ಈ ತರ ದಬ್ಬಾಳಿಕೆ ನಡೀತಾರೆ. ಯಾರ ಮೇಲೆ? ಹೆಂಗಸರು. ಅಲ್ಲಿ ಕೂತಿರೋದು ಹೆಂಗಸರು ಸ್ಕೂಲ್ ನಡೆಸ್ತಾ ಇರೋದು. ನಾವೆಲ್ಲ ಸ್ಕೂಲ್ ಓನ್ ಮಾಡ್ತೀವಿ, ಇಂಡಿವಿಜುವಲ್ ಸ್ಕೂಲ್ ನಡೆಸೋರೆಲ್ಲ ಲೇಡೀಸ್. ಅವ್ರಿಗೆಲ್ಲ ಇದನ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ? ನಾವು ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಕೇಳಿದ್ವಿ, ಈ ತರ ನಡೀತಾ ಇದೆ, ನಮ್ಗೆ BOಗಳ ಆಫೀಸಿಂದ ಬರ್ತಿದೆ, ಪ್ರೆಷರ್ ಇದೆ, ನೋಡೋಣ ನಾನು ಕಮಿಷನರ್ ಕರೀತೀನಿ, ಒಟ್ಟಿಗೆ ಮೀಟ್ ಮಾಡೋಣ. ನಮ್ಗೆ ಇರೋದು ಇಷ್ಟೇ, 30 ವರ್ಷ ಲೀಸ್ ಯಾವ ಊರಲ್ಲೂ ಕೊಡಲ್ಲ ಒಂದು ಪ್ರೀ ಸ್ಕೂಲ್ಗೆ. ನಿಮ್ದೇ ಮನೆ ಇದ್ರೆ ನೀವು 3 ವರ್ಷಕ್ಕಿಂತ ಜಾಸ್ತಿ ಯಾರು ಬಾಡಿಗೆ ಕೊಡಲ್ಲ. ಆಮೇಲೆ ನೀವು ನೋಡೋಣ, ಆ ಲೆಕ್ಕದಲ್ಲಿ 30 ವರ್ಷ ಎಲ್ಲಿಂದ ತಗೋ? ಒಂದು ಸ್ಕೂಲಲ್ಲಿ 18 ಮಕ್ಕಳು ಇರ್ತಾರೆ, 25 ಮಕ್ಕಳು ಇರ್ತಾರೆ, ಮ್ಯಾಕ್ಸಿಮಮ್ 60 ಇರ್ತಾರೆ, 2 ಟೀಚರ್ ಇರ್ತಾರೆ. ಎಲ್ಲಿಗೆ ಹೋಗೋದು ನಾವು? 2,000 ಸ್ಕ್ವೇರ್ ಮೀಟರ್, 2,000 ಸ್ಕ್ವೇರ್ ಫೀಟ್ ಮಿನಿಮಮ್ ಇರ್ಬೇಕಂತೆ. ಎಷ್ಟೋ ಜನ ಅವರೇ ಮನೆಯಲ್ಲಿ 3 ರೂಮಲ್ಲಿ ಸ್ಕೂಲ್ ನಡೆಸ್ತಾರೆ. ಸುತ್ತಲೂ ಇರೋ ಜನಕ್ಕೆ ಹತ್ರ ಇಲ್ಲೇ ಬಿಟ್ಟು ಹೋಗ್ತಾರೆ, ವಿಶ್ವಾಸ ಇರುತ್ತೆ, ಗೊತ್ತಿರೋರು ಇವರು ನಮ್ಮ ಮಗುನ್ ನೋಡ್ಕೋತಾರೆ ಅಂತ. ಯಾವ ಏಜ್ ಇದು? 2.5 to 5.5. ನಮ್ಮ ಎಜುಕೇಶನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ 6 ವರ್ಷದ ಮೇಲೆ ಏನ್ ನಡೆಯುತ್ತೋ ಅದನ್ನ ಎಜುಕೇಶನ್ ಅಂತಾರೆ, ಫಾರ್ಮಲ್. 6 ವರ್ಷದ ಮುಂಚೆ ನಡೆಯೋದನ್ನ ನಾನ್ ಫಾರ್ಮಲ್, ಇನ್ಫಾರ್ಮಲ್ ಎಜುಕೇಶನ್ ಅಂತಾರೆ. ಗ್ಲೋರಿಫೈಡ್ ಡೇ ಕೇರ್ ಅನ್ನೋದು ನಾವು ಮಾಡ್ತಿರೋ ಕೆಲಸ. ಬಟ್ ಅದರಲ್ಲಿ ದ ಗವರ್ಮೆಂಟ್ ವಿಲ್ ಲುಕ್ ಎಟ್ ಇಟ್ ಲೈಕ್, ಓಕೆ ಇದು ಒಂದು ಸೆಗ್ಮೆಂಟ್, ಈ ಸೆಗ್ಮೆಂಟ್ ಅಲ್ಲೂ ನಾವು ನಮಗೆ ಬೇಕಾಗಿರೋದು ಮಾಡ್ಕೋಬಹುದು. ಇದರಲ್ಲಿ ದಬ್ಬಾಳಿಕೆ ಮಾಡಿದ್ರೆ ಪ್ರೆಷರ್ ಬರುತ್ತೆ. ಇದಾದ್ರೆ ಒಂದೇ ಒಂದು ಆಗೋದು, ನಾವು ನಮ್ಮ ಮಾನ್ಯ ಮುಖ್ಯಮಂತ್ರಿ ಹೇಳಬೇಕು, ಅದು ಏನು ಭಾಗ್ಯ ಕೊಡ್ತಿದಾರಲ್ಲ ಹೆಂಗಸರಿಗೆ, ಇವರೆಲ್ಲರೂ ಲೈನ್ ನಿಂತ್ಕೊಂಡ್ಬಿಡ್ತಾರೆ. ಇರೋ ಹೆಂಗಸರೆಲ್ಲ ಅವರು ಸ್ಕೂಲ್ ಕ್ಲೋಸ್ ಮಾಡ್ಬಿಟ್ಟು ಇದನ್ನು ಒದ್ದಾಡ್ಕೊಂಡು ಅವ್ರಿಗೆ 50,000 ಕೊಟ್ಟು 70,000 ಕೊಟ್ಟು ಸ್ಕೂಲ್ ನಡೆಸೋ ಬದಲು ಹೋಗೋಣ, ನಾವು ಹೇಗೂ ನಮಗೆ ಭಾಗ್ಯ ಬರುತ್ತಲ್ಲ ಅಲ್ಲೇ ಇಸ್ಕೊಳ್ಳೋಣ ಅಂತ ಹೋಗುತ್ತೆ. ಅಷ್ಟೇ, ಎಲ್ಲ ಇದೇ ಪ್ರಾಬ್ಲಮ್ ಆಗುತ್ತೆ ಸರ್. ನಮ್ಗೆ ಸ್ಕೂಲು ನಮಗ್ ಮಾತ್ರ ತೊಂದರೆ ಇಲ್ಲ,
ಇವಾಗ ಈಗ ಕಂಡೀಷನ್ಸ್ ಎಲ್ಲ ಅಂತಿದ್ದಾರೆ, ಹಾ. ಫೈರ್ ಇರಬೇಕು. ಈಗ ಆ ಕಂಡೀಷನ್ ಅಲ್ಲಿ ಎಷ್ಟು ಸ್ಕೂಲ್ಸ್ ನಡೀತಾರೆ ಅವ್ರ ಪ್ರಕಾರ ಅವ್ರ ಏನಿದೆ ಕಂಡೀಷನ್ಸ್ ಸರ್ ಅಂಗನವಾಡಿ ನಡೀತಾ ಇಲ್ಲ ಸರ್, ಗೌರ್ಮೆಂಟ್ ಅದು ನಮ್ಗೆ ಗೊತ್ತು. ಇವಾಗ ಅದು ಅದೇ ನಡೀತಾ ಇಲ್ಲ. ನಿಮ್ಮನ್ನ ಕೇಳಕ್ಕಾಗಲ್ಲ ಅಂತ ನಾವು ಸುಮ್ಮನೆ ಇದ್ದೀವಿ. ಅವ್ರು ಫಾಲೋ ಮಾಡ್ತಾರ ಅಂತ ಕೇಳಕ್ಕೆ ನಾನಿದ್ದೆ, ನಿಮ್ಮನ್ನ ಕೇಳಲಿಲ್ಲ. ಹೌದು. ನಾನು ಕೇಳೋದು ಏನೆಲ್ಲ ಕಂಡೀಷನ್ಸ್ ಕೊಟ್ಟಿದ್ದಾರೆ, ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿ ಈ ಕಂಡೀಷನ್ಸ್ ಇರಬೇಕು ಅಂತ ಅಂದಿದ್ದಾರೆ. ಈ ತರ ಸ್ಕೂಲ್ಸ್ ಎಷ್ಟು ಎಕ್ಸಿಸ್ಟ್ ಮೇಡಮ್ ನಿಯಮ ಇತ್ತು. ಅದು ತುಂಬಾ ಸಿಂಪಲ್ ನಿಯಮ ಇತ್ತು. ಅದರಲ್ಲಿ ಏನಿತ್ತು, ಒಂದು ಮಗುವಿಗೆ 1 ಸ್ಕ್ವೇರ್ ಮೀಟರ್ ಸ್ಥಳ ಅಷ್ಟನ್ನು ಮಾತ್ರ ಇಟ್ಟು ನೀವು ಸ್ಕೂಲ್ ನಡೆಸಬಹುದು. 30 ಮಕ್ಕಳಿದ್ರೆ 30 ಮಕ್ಕಳಿದ್ರೆ ಒಂದು ಕೊಠಡಿ, ಆ ಕೊಠಡಿಯಲ್ಲಿ ಎಲ್ಲ ಮಕ್ಕಳಿಗೂ 1 ಸ್ಕ್ವೇರ್ ಮೀಟರ್ ಆ ಥರ ಜಾಗ ಬೇಕು. ಇದಿಷ್ಟೇ ನಮಗಿದ್ದು 3 ವರ್ಷದ್ದು ನಮ್ಗೆ ಲೀಸ್ ಅಷ್ಟು ಸಾಕು. ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಬೇಸಿಕ್ ಎಲ್ಲ ಇರಬೇಕು ಸರ್. ಈಗ ಅದು ನಮಗೆ ಇದ್ದಿದ್ದು 2000 ಇದರಲ್ಲಿ ಆ್ಯಕ್ಚುಲ್ ಆಗಿ ನಾವು ಕೊಡ್ತಿರೋದ್ರಲ್ಲಿ ಇದೆ 2016 ಆ ನಿಯಮ ಇತ್ತು. ಅದಕ್ಕೆ ಮುಂಚೆ 2006 we were exempted. All the preschools were exempted, but in 2016 we got registered. Now we come under the this one ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್ಗೆ ಬರ್ತೀವಿ ನಾವು. ಈಗ ಅದರಿಂದ ನಮಗೆ ಹೆರಾಸ್ ಆಗ್ತಿರೋದು. ಇದರಲ್ಲಿ ಮೇನ್ ಏನಂದ್ರೆ ನಮಗೆ ಬಂದಿರೋ ಪ್ರಾಬ್ಲಮ್ಸು 4 ಕಗ್ಗಟ್ಟು ಆಗೋದೇ ಇಲ್ಲ. 2000 ಸ್ಕ್ವೇರ್ ಕೊಟ್ಟು ಎಲ್ಲಿಂದ ತರೋದು? 20 ಸ್ಕ್ವೇರ್ ಮನೆ, 20 ಸ್ಕ್ವೇರ್ ನಿವೇಶನ ನಮಗೆ ಅಷ್ಟೊಂದು ತಗೊಂಡು ಬಾಡಿಗೆ ತಗೊಂಡು ಮಾಡೋ ತಾಕತ್ತಿಲ್ಲ. ಮತ್ತೆ ಇನ್ನೊಂದು ಏನಂದ್ರೆ 30 ವರ್ಷಕ್ಕೆ ಯಾರು ಲೀಸ್ ಕೊಡಲ್ಲ ಸರ್ ಹೇಳಿದ್ರು. ಮತ್ತೆ ಇನ್ನೂ ಒಂದು ಏನಿದೆ ಅಂತಂದ್ರೆ ಒನ್ ಮೋರ್ ಥಿಂಗ್ ಈಸ್ ಲ್ಯಾಂಡ್ ಕನ್ವರ್ಷನ್ ಅಂತ ಕೇಳ್ತಾರೆ. ಅಂದ್ರೆ DC ಲ್ಯಾಂಡ್ ಕನ್ವರ್ಷನ್ ಫಾರ್ ಎಜುಕೇಶನಲ್ ಪರ್ಪಸ್ ಅಂತ. ನಾವು ಎಜುಕೇಶನ್ ಪರ್ಪಸ್ಗೇನೆ DC ಲ್ಯಾಂಡ್ ಕನ್ವರ್ಷನ್ ಮಾಡಿ ಯಾರ ಮನೆ ಕಟ್ಕೊಡ್ತಾರೆ ನಮಗೆ? ಇದು ಸಾಧ್ಯನಾ? ಇದು ಸಾಧ್ಯನೇ ಇಲ್ಲದು. ಆಮೇಲೆ ಇನ್ನು ನಮಗೆ 20-30 ಮಕ್ಕಳು ಇಟ್ಕೊಂಡಿರ್ತೀವಿ. ಒಂದು LKG ನಡೆಸೋದ್ರಲ್ಲಿ LKG ಒಂದು 10 ಜನ ಇರ್ತಾರೆ. ಆ LKGಗೆ 18 × 20 ಅಂದರೆ 3.5 ಚದರ ರೂಮ್ ಇರಬೇಕಂತೆ. 3.5 ಚದರ ರೂಮ್ ಮನೇನ 2 ರೂಮ್ ಇರೋ ಮನೆ ಯಾರು ಕಟ್ಟಿರ್ತಾರೆ? ನಮ್ಗೆ ಯಾರು ಕೊಡ್ತಾರೆ? ನಮಗೆ ಬಾಡಿಗೆ ಕೊಡ್ತಾರ? ಅಂತ ಬಾಡಿಗೆ ಕೊಡೋಕ್ಕಾದ್ರೂ ನಮಗೂ ಬೇಕಲ್ವ? 2 ಲಕ್ಷ 3 ಲಕ್ಷ ಕೊಟ್ಟು ನಾವು ಮಾಡೋಕ್ಕೆ ಸಾಧ್ಯನೂ ಇಲ್ಲ. ಅವ್ರದ್ದು ಅಷ್ಟೊಂದೆಲ್ಲ ನೋಡಿ ನಾವು ಮಾಡೋಕ್ಕೆ ಸಾಧ್ಯ. ದಿಸ್ ಇಸ್ ದ ಮೇನ್ ನಮಗೆ ಇರೋ ಇಶ್ಯೂನೇ ಇದು. ಸರ್, ಈಗ ಬೆಂಗಳೂರು ಒಟ್ಟಾರೆ ಎಷ್ಟು ಸ್ಕೂಲ್